ಅಂದು ಡಿಸಿ ಪ್ರಮೀಳಾರವರು ಸರಳವಾಗಿ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಳ್ಳಲು ವೃದ್ಧಾಶ್ರಮಕ್ಕೆ ತನ್ನ ತಾಯಿ ವೆಂಕಟಮ್ಮನ ಜೊತೆ ಬಂದರು. ಅಲ್ಲಿನ ಸುಮಾರು 30 ಜನ ವೃದ್ಧರಿಗೆ ಹಣ್ಣು ಹಾಗೂ 1 ಜೊತೆ ಬಟ್ಟೆ ಕೊಡುತ್ತಿದ್ದರು. ಮಗಳು ಹಣ್ಣು ಕೊಟ್ಟರೆ ವೆಂಕಟಮ್ಮ ಹೊಸ ಬಟ್ಟೆ ಕೊಡುತ್ತಿದ್ದರು. ಹೀಗೆ ಕೊಡಬೇಕಾದರೆ ಅಲ್ಲೊಬ್ಬ ಮುದುಕನ ನೋಡಿ ಕ್ಷಣಕಾಲ ನಿಂತು ಬಿಟ್ಟರು. ಆತನು ಈಕೆಯನ್ನೇ ನೋಡುತ್ತಿದ್ದ. ಇದ್ದಕ್ಕಿದ್ದಂತೆ ವೆಂಕಟಮ್ಮ ಕುಸಿದು ಬಿದ್ದರು. ಕಾರಿನಲ್ಲಿ ಮನೆಗೆ ಹೋಗಬೇಕಾದರೆ ಮಗಳು ಕೇಳಿದಳು, ಅಮ್ಮ, ಏಕೆ ಕುಸಿದು ಬಿದ್ದೆ? ಇವತ್ತು ವೃದ್ಧಾಶ್ರಮದಲ್ಲಿ ನಿಮ್ಮ ತಂದೆಯನ್ನು ನೋಡಿದೆ. ತಂದೆ ಸತ್ತು ಹೋದ್ರಂತ ಹೇಳಿದೆಯಲ್ಲ. ಅವತ್ತು ನೀನು ಹೊಟ್ಟೆಯಲ್ಲಿದ್ದಾಗ ನಿನ್ನನ್ನು ಕೊಲ್ಲಲು ನೋಡಿದರು. ಆದರೆ ನಿನ್ನನ್ನು ಉಳಿಸಿಕೊಳ್ಳಬೇಕಾಯಿತು. ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದು ಅತ್ತೆ, ಮಾವ, ಗಂಡ ಎಲ್ಲರನ್ನು ಬಿಟ್ಟು ಬಂದೆ. ಅಮ್ಮನ ಮಾತಿಗೆ ಮಗಳು ಗಟ್ಟಿಯಾಗಿ ತಬ್ಬಿಕೊಂಡು ಅತ್ತಳು. ಇತ್ತ ಶಾಂತರಾಯರು ವೃದ್ಧಾಶ್ರಮದಲ್ಲಿ ಹೆಂಡತಿಯನ್ನ ನೋಡಿ ಒಂದು ಕ್ಷಣ ಆಶ್ಚರ್ಯಗೊಂಡರು. ಅಪರಾಧಿ ಪ್ರಜ್ಞೆ ಕಾಡತೊಡಗಿತು. ಅಂದು ಹೊಟ್ಟೆಯಲ್ಲಿದ್ದ ಭ್ರೂಣ ತೆಗೆಸಲು ಹೆಂಡತಿ ಒಪ್ಪದೆ ರಾತ್ರೋರಾತ್ರಿ ಬಸುರಿ ಹೆಂಗಸು ಮನೆ ಬಿಟ್ಟು ಹೊರಟು ಹೋಗಿದ್ದಳು. ಎಷ್ಟು ಹುಡುಕಿಸಿದರೂ ಸಿಗಲಿಲ್ಲ. ನಂತರ ಗಿರಿಜಮ್ಮನನ್ನ ಮದುವೆಯಾಗಿ ಗಂಡು ಮಗನನ್ನ ಪಡೆದು ಮಗನನ್ನ ಚೆನ್ನಾಗಿ ಸಾಕಿ ದೊಡ್ಡ ಹುದ್ದೆಗೆ ಸೇರಿಸಿದರು. ಗಿರಿಜಮ್ಮ ಸತ್ತ ಮೇಲೆ ಪ್ರೀತಿಯಿಂದ ಸಾಕಿದ ಮಗ ಕೀಳಾಗಿ ಕಾಣತೊಡಗಿದಾಗ ಅನಿವಾರ್ಯವಾಗಿ ವೃದ್ಧಾಶ್ರಮಕ್ಕೆ ಸೇರಿಕೊಂಡರು. ತಾವು ವೆಂಕಟಮ್ಮನಿಗೆ ಮಾಡಿದ ಮೋಸ ಕಾಡತೊಡಗಿತು. ಈ ದಿನ ಮಗಳ ಜೊತೆ ವೆಂಕಟಮ್ಮನ ನೋಡಿ ಮಾತನಾಡಿಸಲು ಮುಖವಿಲ್ಲದೆ ನಿಂತುಬಿಟ್ಟಿದ್ದರು. ಮನೆಗೆ ಬಂದಾಗ ಶಾಂತಮ್ಮನಿಗೆ ತನ್ನ ಹಳೆಯ ನೆನಪುಗಳೆಲ್ಲ ಜ್ಞಾಪಕಕ್ಕೆ ಬಂತು. ಅಂದು ಮಧ್ಯರಾತ್ರಿ ಒಂದು ನಿರ್ಧಾರಕ್ಕೆ ಬಂದಿದ್ದಳು. ನನ್ನ ರೂಪು ಲಾವಣ್ಯಕ್ಕೆ ಮನಸೋತ ಶಾಂತರಾಯರು ತನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದಾರೆ ಎನಿಸಿತು. ತನ್ನ ಹೊಟ್ಟೆಯಲ್ಲಿ ಹೆಣ್ಣು ಭ್ರೂಣವನ್ನ ತೆಗೆಸಬೇಕು ಎಂದಾಗ ಆಕೆಗೆ ನಿಜಕ್ಕೂ ಗಂಡನ ಮೇಲೆ ಆಕ್ರೋಶ ಉಕ್ಕಿತು. ಅತ್ತೆ ಮಾವರು ಒಟ್ಟಾಗಿ ಬುದ್ಧಿ ಹೇಳಲು ಬಂದಾಗ ತಾನು ಗಟ್ಟಿ ನಿರ್ಧಾರಕ್ಕೆ ಬಂದು ಮಗಳಿಗಾಗಿ ಯಾರಿಗೂ ಗೊತ್ತಾಗದಂತೆ ದೂರಿಗೆ ನಡೆದು ಬಿಟ್ಟಳು. ಆಕೆ ಊಹಿಸಿದಷ್ಟು ಬದುಕು ಸುಲಭವಾಗಿರಲಿಲ್ಲ. ಎಲ್ಲ ಕಷ್ಟಗಳನ್ನ ಮೆಟ್ಟಿ ನಿಂತು ಮಗಳನ್ನ ಚೆನ್ನಾಗಿ ಓದಿಸಿ ಡಿಸಿಯನ್ನಾಗಿ ಮಾಡಿದಳು. ಅಮ್ಮ, ಅಪ್ಪನನ್ನ ವೃದ್ಧಾಶ್ರಮದಿಂದ ಕರೆದುಕೊಂಡು ಬಂದಿದ್ದೇನೆ ನೋಡು ಎಂದಾಗ ಮಗಳ ಈ ನಿಸ್ವಾರ್ಥ ಮಾನವೀಯ ಗುಣವನ್ನ ವೆಂಕಟಮ್ಮ ಮಗಳನ್ನ ತಬ್ಬಿಕೊಂಡು ಅತ್ತಳು. ಶಾಂತರಾಯರು ಎಲ್ಲವನ್ನೂ ನೋಡುತ್ತಾ ಅಪರಾಧಿ ಭಾವನೆಯಲ್ಲಿ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತರು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.